ನನ್ನ ಹೆಸರು ಸಕ್ರೆಪ್ಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವಂಥ ಮಾಡೆಲ್ ಸಂಖ್ಯೆಗಳಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳೆಂದರೆ ಎಣಿಕೆಯ ಅಂಕಿ ಸಂಖ್ಯೆಗಳಾದ 1 2 3 4 5 ಇವುಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಸಂಕೇತ n. ಉದಾಹರಣೆ 1 2 3 4 5 6 7 8 9. ಎರಡನೇದಾಗಿ ಪೂರ್ಣ ಸಂಖ್ಯೆಗಳೆಂದರೆ 0ಯು ಸೇರಿದಂತೆ ಒಳಗೊಂಡ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಸಂಕೇತ w. ಉದಾಹರಣೆ ಪೂರ್ಣಾಂಕಗಳು ಋಣ ಪೂರ್ಣಾಂಕ ಹಾಗೂ ಧನ ಪೂರ್ಣಾಂಕ 0ಯನ್ನು ಒಳಗೊಂಡ ಸಂಖ್ಯೆಗಳನ್ನು ಪೂರ್ಣಾಂಕಗಳೆನ್ನುವರು. ಸಂಕೇತ I ಅಥವಾ Z. ಉದಾಹರಣೆ 1 2 0 +1 +2. ಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಸಂಕೇತ p/q. ಉದಾಹರಣೆ 3/2 1/2 2/4 2/6 6/9. ಅಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳೆನ್ನುವರು. ಉದಾಹರಣೆ √2 √3 √5. ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳೆರಡನ್ನು ಒಳಗೊಂಡ ಸಂಖ್ಯೆಗಳನ್ನು ವಾಸ್ತವ ಸಂಖ್ಯೆಗಳೆನ್ನುವರು. ಸಂಕೇತ r. ಉದಾಹರಣೆ 1 1 -1/2 0 +1 +1/2 √1. ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳೆನ್ನುವರು. ಉದಾಹರಣೆ 4 6 8 9. ಅವಿಭಾಜ್ಯ ಸಂಖ್ಯೆಗಳು 1 ಮತ್ತು ತನ್ನನ್ನೇ ಅಪವರ್ತನವಾಗಿ ಒಳಗೊಂಡ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳೆನ್ನುವರು. ಉದಾಹರಣೆ 2 3 5 7 11 13 17. ಸಕ್ರೆಪ್ಪರಿ